ನಮಸ್ಕಾರ. ಚಂದನ ವಾಹಿನಿಯ ಪ್ರೀತಿಯ ವೀಕ್ಷಕರಿಗೆ ಶಕ್ತಿ ಮಹಿಳಾ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಿಂದಿನ ಹರಿಕಥಾ ಸಂಚಿಕೆಯಲ್ಲಿ ನಾವು ರಾಮನ ಜನನ, ಅದಾದ ನಂತರ ಅದರ ಬಾಲ್ಯ, ಸೀತಾ ಕಲ್ಯಾಣ ಹೇಗೆ ನಡೀತು, ಎಷ್ಟು ವಿಜೃಂಭಣೆಯಿಂದ ನಡೀತು ಅಂತ ಸಹ ತಿಳಿದುಕೊಂಡ್ವಿ. ಇಂದು ರಾಮ ಕಾಡಿಗೆ ಹೋದ ಪ್ರಸಂಗ, 14 ವರ್ಷಗಳ ವನವಾಸ ಹೇಗೆ ನಡೀತು, ಅದರ ಹಿಂದಿನ ಪ್ರಸಂಗಗಳು ಏನು ಅಂತ ತಿಳಿದುಕೊಳ್ಳೋ ಸಮಯ. ಬನ್ನಿ, ಹಾಗಿದ್ರೆ ಶೀಲಾ ನಾಯ್ಡುರವರ ಬಾಯಿಂದನೇ ಇಂದಿನ ಹರಿಕಥಾ ಕಾರ್ಯಕ್ರಮನ ಕೇಳೋಣ. ಏನು ಮಂಥರೆಯು ತಾನು ನೇರವಾಗಿ ಬಂದಿದ್ದಾಳೆ ಕೈಕಾ ಅಂತಃಪುರಕ್ಕೆ. ಅಂತಃಪುರಕ್ಕೆ ತಾನು ಪ್ರವೇಶವನ್ನು ಮಾಡಿ ನೋಡುತ್ತಿದ್ದಾಳೆ, ಮಲಗಿದ್ದಾಳೆ ಕೈಕಾ. ಅದು ಬಂದವಳೇ ಹೇಳುತ್ತಿದ್ದಾಳೆ, ಏನಮ್ಮ ಕೈಕಾ, ಅಲ್ಲಿ ಊರೇ ತಾನು ಉರಿದು ಹೋಗ್ತಿದ್ರೆ ನೀನಿಲ್ಲಿ ತಣ್ಣಗ ಮಲಗಿದ್ದೀಯಲ್ಲೇ, ಹೇಳಮ್ಮ ಏನಿದ್ದೆ? ಎದ್ದಂತಹ ಕೈಕಾದೇವಿ ಹೇಳುತ್ತಿದ್ದಾಳೆ, ಏನಾಯಿತು ಮಂಧರ? ಅಲ್ಲ ಕಡಮ್ಮ, ಅಲ್ಲಿ ನಿನ್ನ ಗಂಡನು ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಹೋರಾಡ್ತಾ ಇದ್ದಾನೆ, ಇಲ್ಲಿ ನೀನು ಮಲಗಿದ್ದೀಯಲ್ಲೇ. ವಿಚಾರವನ್ನು ಕೇಳಿದ ಕೂಡಲೇ ಕೈಕಾದೇವಿ ಹೇಳುತ್ತಿದ್ದಾಳ, ನನ್ನ ರಾಮನಿಗೆ ಪಟ್ಟಾಭಿಷೇಕವೇ, ಎಂತಹ ಶುಭವಾರ್ತೆಯನ್ನು ಹೇಳಿದೆ ಎಂಬುದಾಗಿ ತನ್ನ ಕಂಠದಲ್ಲಿದ್ದಂತಹ ಬೆಲೆ ಬಾಳುವ ಒಡವೆಯನ್ನು ತೆಗೆದು ಆ ಮಂದರೆಯ ಕಂಠಕ್ಕೆ ತಾನು ಹಾಕಿದಳಂತೆ. ಕುಪಿತಳಾದವಳೇನು ಮಾಡಿದ್ಲು, ಒಂದು ಸಾರಿ ಆ ಹಾರವನ್ನು ತೆಗೆದವಳೆ ಯಾಕೆ ಬಿಸಾಡಿದಳು. ಅಯ್ಯೋ ಮೂರ್ಖಳೇ, ನಾನು ನಿನಗೆ ಒಳ್ಳೆಯದನ್ನು ಮಾಡಬೇಕು ಅಂತ ಬಯಸಿ ಬಂದರೆ ಸಂತೋಷ ಪಡ್ತಾ ಇದ್ದೀಯ, ದುಃಖ ಪಡಬೇಕಾದ ಸಮಯದಲ್ಲಿ ಸಂತೋಷದಿಂದಿರುವೆಯ ಕೈಕಾ? ಕೈಕಾದೇವಿ ಹೇಳ್ತಾಳೆ, ನಿನ್ನ ಮಾತಿನ ಅರ್ಥ ನನಗಾಗ್ತಾ ಇಲ್ಲವಲ್ಲ. ಅಯ್ಯೋ ಹುಚ್ಚಳೇ, ರಾಮನೇನಾದ್ರೂ ತಾನು ಈ ನಾಡಿಗೆ ಅರಸನಾದ ಎಂದರೆ ನಿನ್ನ ಸವತಿಯಾಗಿರಬಹುದಾದ ಕೌಸಲ್ಯೆಯು ರಾಜಮಾತೆಯಾಗುತ್ತಾಳೆ. ಆಗ ಅವಳು ಹೇಳಿದ್ದನ್ನ ನೀನು ಕೇಳಬೇಕು. ಹೇಗಿದ್ದರೂ ಸವತಿಯ ವಾತ್ಸರ್ಯದಿಂದ ಆಕೆಗೆ ಎಷ್ಟು ಕ್ರೋಧವಿದೆಯೋ ಅಷ್ಟನ್ನೂ ಸಹ ಆಕೆ ನಿನ್ನ ಮೇಲೆ ತೀರಿಸಿಕೊಡ್ತಾಳೆ. ಹೇಗಾದ್ರೂ ಮಾಡಿ ರಾಮನಿಗೆ ನಡೆಯಬೇಕಾದ ಪಟ್ಟಾಭಿಷೇಕವನ್ನ ನಿಲ್ಲಿಸು. ಕೈಕೈ ಯೋಚನೆ ಮಾಡುತ್ತಾಳೆ, ಹೌದಲ್ಲವೇ? ಅಲ್ಲ, ಹಾಲಿನಂತಿದ್ದಂತಹ ಮನಸ್ಸಿಗೆ ಕೈಕೈಯು ಹಿಂಡಿದಂತಹ ವಿಷದ ಆ ಬೀಜವು ಮನಸ್ಸಿನೊಳಗೆ ಆಳವಾಗಿ ತಾನು ಪರಿಣಮಿಸಿದೆಯಂತೆ. ಯೋಚನೆ ಮಾಡಿದಳು, ಹೌದು ಹೌದು, ರಾಮನಿಗೆ ನಡೆಯಬೇಕಾದ ಪಟ್ಟಾಭಿಷೇಕವನ್ನ ನಿಲ್ಲಿಸಬೇಕು. ಅಲ್ಲ, ಎಲ್ಲ ಹೇಳಿದ ನೀನು ಇದಕ್ಕೊಂದು ಉಪಾಯವನ್ನು ನೀನೇ ಹೇಳ್ಬಿಡೆ. ಹಾಗಂದಾಗ ಮಂಧರ ಹೇಳ್ತಾಳೆ, ಏನಿಲ್ಲ, ಹಿಂದೆ ದೇವಾಸುರರ ಯುದ್ಧದಲ್ಲಿ ಆತನಿಗೆ ನೀನು ಮಾಡಿರಬಹುದಾದಂತಹ ಸಹಾಯಕ್ಕೆ ಮೆಚ್ಚಿ 2 ವರಗಳನ್ನು ಕೊಟ್ಟಿದ್ದನಲ್ಲ, ಆ ವರಗಳನ್ನ ಈಗ ಕೇಳಿಕೊ. ಮೊದಲನೆಯ ವರಕ್ಕೆ ಈಗ ನಡೆಯಬೇಕಾದ ರಾಮನ ಪಟ್ಟಾಭಿಷೇಕವನ್ನ ನಿಲ್ಲಿಸಿ ನಿನ್ನ ಮಗ ಭರತನಿಗಾಗಬೇಕೆಂತಲೂ, ಎರಡನೆಯ ವರಕ್ಕೆ ರಾಮಚಂದ್ರನು ಜಟಾವಲ್ಕಲಧರನಾಗಿ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಇದನ್ನ ಕೇಳು ಅಮ್ಮ. ಇನ್ನು ಆತ ಬರುವ ಹೊತ್ತಾಯಿತು, ನೀನು ಹೋಗಿ ಇನ್ನು ಆ ಕೋಪದ ಗ್ರಹದಲ್ಲಿರು. ಹಾಕೊಂಡಿರಬಹುದಾದ ಒಡವೆ ವಸ್ತ್ರಗಳನ್ನೆಲ್ಲ ಕಳಚಿಡು, ಸಾಮಾನ್ಯವಾದ ವಸ್ತ್ರಗಳನ್ನುಟ್ಟು ಕೋಪಗ್ರಹದಲ್ಲಿರು, ನಾನು ಬರ್ತೇನೆ ಅಂತ ಹೊರಟು ಹೋದ. ತನ್ನ ಕೆಲಸವಾಯಿತು. ತಿಳುವಾದ ನೀರಿನಲ್ಲಿ ದೊಡ್ಡದಾದ ಒಂದು ಕಲ್ಲನ್ನು ಹಾಕಿದಾಗ ಹೇಗೆ ಅದು ತರಂಗಗಳು ದೊಡ್ಡದಾಗಿ ಆಗುತ್ತಾ ಹೋಗುವುದು, ಹಾಗೆ ಕೈಕೆಯ ಮನಸ್ಸಿನಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಯಿತು. ಆಕೆ ತಾನು ಧರಿಸಿರಬಹುದಾದಂತಹ ಒಡವೆ ವಸ್ತ್ರಗಳನ್ನೆಲ್ಲ ಬಿಸಾಡಿದಳು. ನೇರವಾಗಿ ಬಂದು ಒಂದು ಕೋಪದ ಗ್ರಹದಲ್ಲಿ ಇದ್ದಳು. ಹಿಂದಿನ ಕಾಲದಲ್ಲಿ ಹಾಗೆಲ್ಲ ಇತ್ತಂತೆ. ಕೋಪ ಬಂತು ಅಂದ್ರೆ ಅದಕ್ಕೊಂದು ಕೋಣೆ. ಸಂತೋಷವಾಗಿದ್ದಾರೆ,
ಅದಕ್ಕೊಂದು ಕೋಣೆ. ಈಗೇನ್ರಿ ಅಂತಂದ್ರೆ ಎಲ್ಲ ಒಂದೇ ಮನೆ, ಆದ್ರೆ ಬೋರ್ಡನ್ ಮಾತ್ರ ನಾವು ತಗ್ಲಾಕೊಂಡ್ಬಿಡ್ಬೇಕು. ಕೋಪ, ಸಂತೋಷ, ದುಃಖ ಏನ್ರಿ, ಆದ್ರೆ ಹಿಂದಿನ ಕಾಲ ಚೆನ್ನಾಗಿತ್ತು. ಕೈಕಾ ಕೋಪಾಗ್ರಹದಲ್ಲಿ ಹೋಗಿ ವಾಸವಾಗಿದ್ದಾಳೆ. ಇಲ್ಲಿ ದಶರಥನು ಶುಭವಾಗಿರಬಹುದಾದಂತಹ ರಾಮನ ಪಟ್ಟಾಭಿಷೇಕವನ್ನು ಹೇಳಬೇಕು ಎಂಬುದಾಗಿ ಹುಡುಕಾಡ್ತಾ ಬರ್ತಿದ್ದಾನೆ. ಕೈಕಾ 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 ಎಲ್ಲಿ ಹೋದ್ಲು, ಎಲ್ಲೂ ಕಾಣ್ತಾ ಇಲ್ಲವಲ್ಲ ಅಂದಾಗ ಪಕ್ಕದಲ್ಲೇ ಇದ್ದಂತಹ ಪರಿಚಾರಕಿಯೋರ್ವಳು ಹೇಳ್ತಿದ್ದಾಳಂತೆ, ಅಮ್ಮ ಕೋಪದ ಗೃಹದಲ್ಲಿದ್ದಾಳೆ. ದಶರಥ ಹೇಳ್ತಾನೆ, ಕೋಪ? ನನ್ನ ಮುದ್ದಿನ ಮಡದಿಯಾದ ಕೈಕಾದೇವಿ ಕೋಪಗ್ರಹದಲ್ಲಿದ್ದಾಳೆ. ಯಾರು ಏನು ಮಾಡಿದರು, ಯಾರು ಅಪರಾಧವನ್ನ ಗೈದವರು ಸರಿಯಾದ ಶಿಕ್ಷೆ ಮಾಡಿಬಿಡುತ್ತೆ. ಏನು ಆ ಕೋಪಗ್ರಹವನ್ನು ಪ್ರವೇಶ ಮಾಡಿ ಕೈಕೆಯನ್ನ ತಾನು ಸಮಾಧಾನ ಪಡಿಸುತ್ತಾ ಹೇಳುತ್ತಿದ್ದಾನೆ, ಕೈಕಾ ಎದ್ದೇಳು, ರಾಮನಿಗೆ ಪಟ್ಟಾಭಿಷೇಕವಾಗಿರಬಹುದಾದ ಈ ಒಂದು ಸಂತೋಷದ ಸಮಯದಲ್ಲಿ ನೀ ದುಃಖ ಪಡುತ್ತಿರುವೆಯಲ್ಲ, ಕಾರಣವೇನು? ಎದ್ದ ಕೈಕೆ ಹೇಳುತ್ತಿದ್ದಾಳೆ, ಆಹಾ, ಎಲ್ಲ ವಿಚಾರವನ್ನ ನೆರವೇರಿಸಿ ಎಲ್ಲವನ್ನ ಪೂರ್ಣಗೊಳಿಸಿ ಕೇವಲ ಹೇಳಬೇಕು ಎಂಬ ಮುಖಸ್ತುತಿಗಾಗಿ ನನ್ನ ಬಳಿಗೆ ಬಂದಿರುವಿರಾ? ಆದರೂ ನನ್ನಿಂದ ನೀವು ಬಯಸಬೇಕು ಎಂತೆಂದರೆ ನಾನು ಕೇಳಿದ 2 ವರಗಳನ್ನ ನೀಡಿ ಮುಂದುವರಿಸಿ. ದಶರಥನು ಹೇಳ್ತಾನೆ, ಅಷ್ಟೇ ತಾನೇ, ಈ ಶುಭವಾಗಿರಬಹುದಾದಂತಹ ಸಂದರ್ಭದಲ್ಲಿ 2 ವರಗಳಲ್ಲ, ನೀನು 10 ಕೇಳಿದ್ರೂ ನಾನು ಕೊಟ್ಟು ಬಿಡುತ್ತೇನೆ. ಕೇಳು ಕೈಕಾ, ಏನು ವರ ಬೇಕು ಕೇಳು. ಕೈಕಾದೇವಿ ಹೇಳ್ತಾಳೆ, ಮೊದಲನೆಯ ವರಕ್ಕೆ ನೀವದನ್ನ ನೆರವೇರಿಸ್ತೀರಿ ಅನ್ನೋ ನಂಬಿಕೆ ನನಗೆ ಬರಬೇಕಾದರೆ ಶ್ರೀರಾಮನ ಮೇಲೆ ಆಣೆ ಇಟ್ಟು ಆಮೇಲೆ ನನಗೆ ಮಾತನ್ನ ಕೊಡಿ. ದಶರಥನು ಹೇಳ್ತಾನೆ, ಅಯ್ಯೋ ಹುಚ್ಚಳೆ, ಸೂರ್ಯವಂಶದ ಅರಸರು ಆಡಿದ ಮಾತಿಗೆ ಎಂದೂ ತಪ್ಪೋದಿಲ್ಲ ಕಣೆ. ಆದರೂ ಇದು ರಾಮನ ಮೇಲೆ ಆಣೆ ಇಟ್ಟು ಹೇಳ್ತಿದ್ದೇನೆ, ಕೇಳಿ ಏನು ವರಬೇಕು. ಹಾಗಂದಾಗ ಸಂತೋಷಗೊಂಡ ಕೈಕೆ ಹೇಳ್ತಿದ್ದಾಳೆ, ಮೊದಲನೆಯ ವರಕ್ಕೆ ಈಗ ನೀವು ನಿಶ್ಚಯಿಸಬಹುದಾದಂತಹ ರಾಮನ ಪಟ್ಟಾಭಿಷೇಕವನ್ನ ನಿಲ್ಲಿಸಿ ನನ್ನ ಮಗನಾದಂತಹ ಭರತನಿಗೆ ಪಟ್ಟವನ್ನು ಕಟ್ಟಬೇಕು. ದಶರಥನು ನೋಡ್ತಾನೆ, ಕೈಕಾ ಏನಿದು, ಮಾತನಾಡುತ್ತಿರುವುದು ನನ್ನ ಕೈಕೇಯಿ, ಎಲ್ಲಿಯಾದ್ರೂ ಉಂಟೇನೆ? ಅಲ್ಲ, ಜ್ಯೇಷ್ಠ ಪುತ್ರನಿರುವಾಗ ಕನಿಷ್ಠನಾದ ಭರತನಿಗೆ ಪಟ್ಟವನ್ನು ಕಟ್ಟುವುದು ಇದು ಎಲ್ಲಿಯಾದ್ರೂ ಉಂಟೆ? ಲೋಕದ ಜನರೆಲ್ಲ ಆಡಿಕೊಳ್ಳೋದಿಲ್ಲವೇ? ಅಲ್ಲ, ದಶರಥ ಕಿರಿಯ ಹೆಂಡತಿಯ ಮೇಲಿನ ಮೋಹದಿಂದ ತಾನು ಹಿರಿಯವನಿಗೆ ವಂಚಿಸಿ ಆ ಕೊನೆಯವನಿಗೆ ಪಟ್ಟ ಕಟ್ಟಿದ ಅಂತ ಜನರಾಡಿಕೊಳ್ಳುವುದಿಲ್ಲವೇ? ಬೇಡ ಕೈಕಾ, ನನ್ನ ಮಾತನ್ನ ಏಕೆ ಈ ಹಠ ಚಳ? ಬೇಡ ಕೈಕಾ, ಛಲವೂ ರಾಮನುಳು ಬೇಡ, ಲಲನೆ ದಯದಿಂದನೋ ಛಲವೂ ರಾಮನುಳು ಬೇಡ, ಲಲನೆ ದಯದಿಂದ ನೋಡ, ಛಲವೂ ರಾಮನುಳು ಬೇಡ, ಲಲನೆ ದಯದಿಂದ ನೋಡ.
ಮಂಗಲನೇ ಬೇಡ ಕೈಕ, ಈ ಹಠವು ಬೇಡ, ಈ ಛಲವು ಬೇಡ. ರಾಮನಿಗೆ ಪಟ್ಟಾಭಿಷೇಕವನ್ನ ನೆರವೇರಿಸಲು ಅವಕಾಶವನ್ನ ಕೊಡು. ಏಸು ವಿಧವಾಗಿ ಬೇಡಿದರೂ ಕೈಕೆ ಆ ಮಾತಿಗೆ ಒಪ್ಪಲಿಲ್ಲವಲ್ಲ. ವಿಧೆ ಇಲ್ಲದೆ ಎನ್ನುವ ಎರಡನೆಯ ವರವಾವುದು ಹೇಳು ಕೈಕ. ಆಕೆ ಹೇಳುತ್ತಿದ್ದಾಳೆ, ಏನಿಲ್ಲ, ರಾಮನ ಜಟಾವಲ್ಕಲಧರನಾಗಿ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಆ ಮಾತು ಕೇಳಿದ ಕೂಡಲೇ ಈ ದಶರಥನೇನು ಮಾಡಿದ, ರಾಮ ಎಂದು ಢಮ್ಮನೆ ಕೆಳಗೆ ಬಿದ್ದ. ಆತ ಕೆಳಗೆ ಬಿದ್ದ ಕೂಡಲೇ ಕಿರೀಟವು ತಾನು ಕೆಳಗೆ ಬಿದ್ದು ಉರುಳಾಡುತ್ತಾ ಹೋಗಿ ಕೈಕಾ ಪಾದದ ಬಳಿಯಲ್ಲಿ ಬಿತ್ತನು. ಮಲಗಿದ್ದಲ್ಲೇ ಬೇಡುತ್ತಿದ್ದಾರೆ, ಬೇಡ ಕೈಕಾ, ಬೇಡ ಕೈಕಾ, ರಾಮನ ವನವಾಸಕ್ಕೆ ನೀನು ಅನುಮತಿ ಕೊಡಬೇಕು. ಬೇಕಿದ್ದರೆ ನೀ ದಶರಥನಿಗೆ ಮಾತನ್ನ ಕೊಟ್ಟಿದ್ದೇನಾದ್ದರಿಂದ ಆ ರಾಜ್ಯಾಭಿಷೇಕವನ್ನ ನಾ ಭರತನಿಗೆ ಮಾಡುತ್ತೇನೆ. ಆದರೆ ರಾಮನ ವನವಾಸವನ್ನ ತಪ್ಪಿಸು ಕೈಕಾ, ಇದೋ ಕರಗಳನ್ನ ಮುಗಿದು ಬೇಡುತ್ತೇನೆ. ಮಹಾನುಭಾವನಾಗಿರಬಹುದಾದ ದಶರಥನು ಏನು ಅರಚಾಡಿದ, ಕೂಗಾಡಿದ, ಗೋಳಾಡಿದ, ಏಸು ವಿಧವಾಗಿ ಬೇಡಿದ. ರಾತ್ರಿಯೆಲ್ಲ ഇരുಳೆಲ್ಲ ತಾನು ಆ ಕೈಕೆಯನ್ನ ಯಾವುದೇ ವಿಧದಿಂದಲಾಗಲಿ ಸಂತೈಸುವಂತೆ, ವಿಚಾರವನ್ನ ಅಲ್ಲೇ ನಿಲ್ಲಿಸುವಂತೆ ಬೇಡಿದರೂ ಸಹ ಕೈಕೆಯು ಹಠವನ್ನ ತಾನು ಬಿಡಲಿಲ್ಲ. ಹಠವನ್ನ ಬಿಡದೆ ಮಹಾನುಭಾವನಾಗಿರಬಹುದಾದಂತಹ ದಶರಥ ಅಲ್ಲೇ ಮೂರ್ಛೆ ಬಿದ್ದನಂತೆ. ಮೂರ್ಛೆ ತಾನು ಬಿದ್ದಾಗ ഇരുಳು ತಾನು ಕಳೆದಿದೆ, ಬೆಳಗಾಯಿತು. ಕಂಡರೂ ವಿಶ್ವಾಮಿತ್ರರು ಎಲ್ಲೂ ಕಾಣಲಿಲ್ಲವಲ್ಲ. ದಶರಥ ಚಕ್ರವರ್ತಿ ಮಂತ್ರಿಯನ್ನ ಕರೆದು ಹೇಳುತ್ತಿದ್ದಾರಪ್ಪ, ಮಂತ್ರಿ ಹೋಗಪ್ಪ, ಮಹಾರಾಜರಲ್ಲಿದ್ದಾರೆ ನೋಡಿ ಬಾ. ಮಂತ್ರಿ ನೇರವಾಗಿ ಕೈಕಾಂತಪುರಕ್ಕೆ ಬಂದು ಕರಗಳನ್ನು ಜೋಡಿಸಿ, ಅಮ್ಮ, ಗುರುಗಳ ಆದೇಶವಾಗಿದೆ, ಮಹಾನುಭಾವರಾಗಿರಬಹುದಾದ ದಶರಥ ಚಕ್ರವರ್ತಿ ಬರಬೇಕಾಗಿದೆ ಅಂತ. ಕೈಕೆ ಹೇಳುತ್ತಿದ್ದಾಳೆ, ಅವರು ಅದೇ ವಿಚಾರದಲ್ಲಿ ಇಲ್ಲಿದ್ದಾರೆ, ನೀನು ಹೋಗಿ ರಾಮನನ್ನ ಬರಮಾಡು. ಮಂತ್ರಿ ಯೋಚನೆ ಮಾಡುತ್ತಿದ್ದಾರೆ, ಇರ್ಲಿ, ಇಲ್ಲಿ ಏನೋ ವ್ಯತ್ಯಾಸವಾಗಿದೆ. ಈ ವ್ಯತ್ಯಾಸವಾಗ್ತಾ ಇದೆ ಅಂತಂದ್ರೆ ಏನೋ ಹೆಚ್ಚು ಕಡಿಮೆಯಾಗಿದೆ ಎಂಬುದಾಗಿ ನೇರವಾಗಿ ಹೋಗಿ ಮಹಾನುಭಾವನಾಗಿರಬಹುದಾದ ರಾಮಚಂದ್ರನಿಗೆ ವಿಚಾರವನ್ನು ತಿಳಿಸಿದರು. ತಂದೆಯವರು ಈ ಕ್ಷಣವೇ ತಮ್ಮನ್ನು ನೋಡಬೇಕಾಗಿದೆ, ಆದ ಕಾರಣ ಕೈಕಾಂತಪುರಕ್ಕೆ ಬರಬೇಕು. ನೇರವಾಗಿ ಬಂದು ಸೀತೆಗೆ ವಿಚಾರವನ್ನು ತಿಳಿಸಿ ಮಹಾನುಭಾವನಾದ ರಾಮ ನೇರವಾಗಿ ಬಂದಿದ್ದಾನೆ ಕೈಕಾಂತಪುರಕ್ಕೆ. ಓಡೋಡಿ ಬಂದವನೇ ಚಿಕ್ಕಮ್ಮನ ಪಾದಕ್ಕೆ ಥಟ್ಟನೆ ನಮಸ್ಕಾರ ಮಾಡಿ ಬಂದು ತನ್ನ ತಂದೆಯ ಪಾದಕ್ಕೆ ನಮಿಸಿದ. ಬಂದವನೇ ಕರಗಳನ್ನು ಜೋಡಿಸಿ ಹೇಳುತ್ತಿದ್ದಾನೆ, ಅಮ್ಮ, ನನ್ನನ್ನ ಕರೆದ ಕಾರಣವೇನು? ಅಲ್ಲದೆ ತಂದೆಯವರು ಈ ರೀತಿ ಮಲಗಿರಲು ಕಾರಣವೇ? ಹಾಗಂದ ಕೂಡಲೇ ಕೈಕೆ ಹೇಳುತ್ತಿದ್ದಾಳೆ, ಅಪ್ಪ, ನಿಮ್ಮ ತಂದೆ ನಾನು ಬೇಡಿದ 2 ವರಗಳನ್ನು ನೀಡಲಾರದೆ ಪರಿತಪಿಸುತ್ತಾ ಮಲಗಿದ್ದಾರೋ. ಹಾಗಂದ ಕೂಡಲೇ ರಾಮದೇವರು ಹೇಳುತ್ತಿದ್ದಾರೆ, ಹೌದೇ ಅಮ್ಮ, ನಮ್ಮ ತಂದೆಯವರು ನಡೆಸಿಕೊಳ್ಳಲಾರದ್ದನ್ನ ಮಗನಾದವನು ನಾನು ನಡೆಸಿಕೊಡುತ್ತೇನಮ್ಮ, ಹೇಳಮ್ಮ ಏನು ವಿಚಾರ? ಹಾಗಂದ ಕೂಡಲೇ ಕೈಕೆಯು ಹೇಳುತ್ತಿದ್ದಾಳೆ, ಅಪ್ಪ, ಏನಿಲ್ಲ, ಈಗ ನಿಶ್ಚಿತವಾಗಿರಬಹುದಾದ ನಿನ್ನ ಪಟ್ಟಾಭಿಷೇಕ ಅದು ನಡೆಯಕೂಡದು. ನಿನ್ನ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನ್ನ ಮಗ ಭರತನಿಗಾಗಬೇಕು. ಹಾಗನ್ನುವಾಗ ರಾಮದೇವರು ಆಶ್ಚರ್ಯ ಪಡಲಿಲ್ಲ. ಅವರು ಪಟ್ಟಾಭಿಷೇಕ ಇಲ್ವಾ ಅಂತ ಹೇಳಲಿಲ್ಲ. ಅಂದು ರಾಮ ನಿನಗೆ ಪಟ್ಟಾಭಿಷೇಕ ಅಂದಾಗ್ಲೂ
ನನಗೆ ಪಟ್ಟಾಭಿಷೇಕವೇ ಅನ್ನಲಿಲ್ಲ. ಆವಾಗಲೂ ಸುಮ್ಮನಿದ್ದವನು ಈಗಲೂ ನಿರ್ವಿಕಾರನಾಗಿ ಕರಗಳನ್ನು ಜೋಡಿಸಿ ಹೇಳ್ತಾನೆ, ಹೌದೇ ಅಮ್ಮ, ಅಮ್ಮ ಆ ರಾಜ್ಯವನ್ನು ನಾನಾಳಿದರೇನು, ನನ್ನ ತಮ್ಮ ಭರತನಾಳಿದರೇನಮ್ಮ, ಅಮ್ಮ ಸಮ್ಮತಿಯಮ್ಮ, ಇನ್ನು ನಿನ್ನ ಎರಡನೇ ವರ. ಹಾಗಂದ ಕೂಡಲೇ ಕೈಕೆ ಹೇಳ್ತಿದ್ದಾಳಂತೆ, ಅಪ್ಪ ಏನಿಲ್ಲ, ನೀನು ಜಟಾವಲ್ಕಲಧರನಾಗಿ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ರಾಮದೇವರು ಕರಗಳನ್ನು ಜೋಡಿಸಿ ಹೇಳ್ತಾರೆ, ಧನ್ಯನಾದೆನು ತಾಯಿನ, ಧನ್ಯನಾದೆನು ಅಮ್ಮ. ಈ ರಾಜ್ಯವನ್ನ ಆಳಬಹುದು ಅಂತಂದ್ರೆ ಭಾರವನ್ನೆಲ್ಲ ನನ್ನ ಮೇಲೆ ಹಾಕಿಬಿಡ್ತಾರೆ ಎಂಬ ಭಾವದಲ್ಲಿ ಅದನ್ನು ನನಗೆ ತಪ್ಪಿಸಿ ಅರಣ್ಯವಾಸವನ್ನು ನೀನು ನನಗೆ ನೀಡಿದೆ. ಅರಣ್ಯದಲ್ಲಿ ಮುನಿವರರ ಎಲ್ಲರ ಸೇವೆಯನ್ನು ಮಾಡಿ ಅವರೆಲ್ಲರ ಆಶೀರ್ವಾದವನ್ನು ಪಡೇ ಎಂಬ ಅಭಿಮತದಿಂದ ನನ್ನನ್ನು ಕಾಡಿಗೆ ನೀನಟ್ಟಿದೆ. ಪ್ರತ್ಯಕ್ಷವಾಗಿ ನೀನೇ ನನಗೆ ದೈವವು ಎಂಬುದಾಗಿ ಅರಣ್ಯಕ್ಕೆ ನಾನು ಹೊರಟೆ ಎಂದು ನೇರವಾಗಿ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿ ತನ್ನ ತಾಯಿಯಾಗಿರಬಹುದಾದ ಕೌಸಲ್ಯಾದೇವಿಗೆ ವಿಚಾರವನ್ನು ತಿಳಿಸಿದ. ತಾಯಿ ಕಣ್ಣೀರು ಸುರಿಸುತ್ತಾ ಆಶೀರ್ವಾದ ಮಾಡಿದಳು. ಹೇ ಕಂದ, ನವಮಾಸ ಗರ್ಭದಲ್ಲಿ ಹೊತ್ತು ಹೆತ್ತು ತುತ್ತಿಟ್ಟು ಮುತ್ತಿಟ್ಟು ಸಾಕಿ ನಿನ್ನನ್ನ ನಾ ಹೇಗೆ ಆಗಲಿ ಬಾಳಲಿ ರಾಮ. ಮಗ ಹೇಳ್ತಾರೆ, ಅಮ್ಮ 14 ವರ್ಷಗಳ ವನವಾಸವನ್ನ 14 ದಿನಗಳಂತೆ ಕಳೆದು ಬಂದು ಬಿಡ್ತೇನೆ, ಆಶೀರ್ವಾದ ಮಾಡು. ನಾನು ಹೋಗಿ ಈ ವಿಚಾರವನ್ನ ನನ್ನ ಹೆಂಡತಿಯಾದ ಸೀತೆಗೆ, ಲಕ್ಷ್ಮಣನಿಗೆ ಎಲ್ಲರಿಗೂ ತಿಳಿಸಿ ಬರ್ತೇನೆ ಎಂಬುದಾಗಿ ನೇರವಾಗಿ ಬಂದಿದ್ದಾನೆ ಸೀತಾ ಅಂತಃಪುರಕ್ಕೆ. ಅಲ್ಲಿ ಬಂದಾಗ ಮಹಾನುಭಾವಳಾಗಿರಬಹುದಾದ ಸೀತಾಮಾತೆ ಏನು ತಾನು ತುಳಸಿ ಪೂಜೆಯನ್ನು ಮಾಡುತ್ತಿದ್ದಾಳೆ. ಆ ಮಹಾನುಭಾವಳಾಗಿರಬಹುದಾದ ತುಳಸಿ ದೇವಿಯನ್ನು ತಾನು ಕರಗಳನ್ನು ಜೋಡಿಸಿ ಪ್ರಾರ್ಥನೆ ಮಾಡ್ತಾಳೆ. ತುಳಸಿ ದೇವಿಯೇ ಸದಮಲ ಹೃದಯೇ ತಾಯೇ ಶುಭೋದಯೇ ಕಾಮಿತವೆಯೇ ಮಾಯ ಸರಸಿದ ಸಮವದನೆ ತುಳಸಿ ಪಾಲಿಸು ಬಾಲಯ ಮಾತೆ ಮಾನ್ವಿತೆ. ಪಾಲಿಸು ಬಾಲಯ ಮಾತೆ ಮಾನ್ವಿತೆ. ಪೂಜೆ ಬೆದುಲಲಿತೆ ಸುನನಿತೆ ಮಾನ್ವಿತೆ. ಪೂಜೆ ಬೆದುಲಲಿತೆ ಸುನನಿತೆ ಮಾನ್ವಿತೆ. ಕ್ಷೀರಾದಿ ಜಾತೆ ಮಾತೆ ಮಮಗೆ. ಪೂಜೆ ಬೆದುಲಲಿತೆ ಸುನನಿತೆ ಮಾನ್ವಿತೆ. ಕ್ಷೀರಾದಿ ಜಾತೆ ಮಾತೆ ಮಮಗೆ. ತುಳಸಿ ದೇವಿಯೇ ಸದಮಲ ಹೃದಯೇ ತಾಯೇ ಶುಭೋದಯೇ ಕಾಮಿತವೆಯೇ ಮಾಯ ಸರಸಿದ ಸಮವದನೆಯ ತುಳಸಿ. ಮಹಾನುಭಾವಳಾಗಿರಬಹುದಾದ ತಾಯಿ ತುಳಸಿ ಪೂಜೆಯನ್ನು ತಾನು ಮಾಡುವಾಗ ರಾಮದೇವರ ನೇರವಾಗಿ ಬಂದು ಹತ್ತಿರದಲ್ಲಿ ನಿಂತು ಹೇಳುತ್ತಿದ್ದಾನೆ, ದೇವಿ, ತಂದೆಯ ಆಜ್ಞಾನುಸಾರವಾಗಿ ನಾನು ಇಂದು ಅರಣ್ಯಕ್ಕೆ ತೆರಳಬೇಕಾಗಿದೆ. ಆದ ಕಾರಣ 14 ವರ್ಷಗಳ ಕಾಲ ವನವಾಸ ಇದೆ. ಆದ್ದರಿಂದ ನಾನು ಕಾಡಿಗೆ ಹೋಗ್ತಾ ಇದ್ದೇನೆ. ನೀನು ನಿನ್ನ ತಂದೆಯಾದ ಜನಕನ ನಗರದಲ್ಲಿ ಇದ್ದು ಬಾ. ತಾಯಿ ಹೇಳುತ್ತಿದ್ದಾಳೆ, ಸ್ವಾಮಿ, ಮರದ ನೆರಳು ಯಾವತ್ತಿದ್ರೂ ಮರವನ್ನೇ ಅನುಸರಿಸುತ್ತೆ. ಹಾಗೆ ನಿಮ್ಮ ಧರ್ಮಪತ್ನಿಯಾದ ನಾನೂ ನಿಮ್ಮ ಸಂಗಡಲೇ ಬರ್ತೇನೆ. ನನ್ನನ್ನು ನೀವು ಅಗಲಿ ಹೋಗಲು ಸಾಧ್ಯವಿಲ್ಲ ಎಂದಾಗ ರಾಮದೇವರು ವಿಧಿ ಇಲ್ಲದೆ ಸೀತೆಯನ್ನೂ ಸಹ ತಾವು ಕರೆದುಕೊಂಡು ಹೊರಟಾಗ ಮಾರ್ಗ ಮಧ್ಯದಲ್ಲಿ ಬಂದ ಲಕ್ಷ್ಮಣನು ಹೇಳ್ತಾನೆ, ಅಣ್ಣ, ಚಿಕ್ಕಂದಿನಿಂದಲೂ ಸಹ ಅನವರತ ನಾನು ನಿನ್ನ ನೆರಳನ್ನೇ ಅನುಸರಿಸುತ್ತಾ ಬಂದಿರುವವನು. ನಾನೂ ನಿನ್ನ ಸಂಗಡ ಬರ್ತೇನೆ ಅಣ್ಣ, ನಡೆ ಎಂಬುದಾಗಿ 3 ಜನರು
ತಾವು ನಾರು ಮುಡಿಗಳನ್ನು ಧರಿಸಿದರು. ಜಟಾವಲ್ಕಲಧರರಾಗಿ ನೇರವಾಗಿ ಬಂದು ತಂದೆಯ ಆಶೀರ್ವಾದವನ್ನು ಪಡೆದಂತಹ ಮಹಾನುಭಾವನಾದ ರಾಮ ಏನು ತಾನು ನೇರವಾಗಿ ಹೊರಟಿದ್ದಾನೆ ಕಾಡಿಗೆ. ಪುರದ ಜನರೆಲ್ಲರೂ ಬಂದಿದ್ದಾರೆ. ರಾಮ, ನೀನು ನಮ್ಮನ್ನ ಅಗಲಿ ಹೋಗುವುದು ಪುರದ ಪುಣ್ಯಂ ಪುರುಷರು ಬಿಂದೆ ಹೋಗುತ್ತಿದೆ. ಪರಿಜನದ ಭಾಗ್ಯವು ಅಡವಿಗೆ ನಡೆಯುತ್ತಿದೆ. ಪುರದ ಪುಣ್ಯಂ ಪುರುಷರು ಬಿಂದೆ. ರಾಮ, ನಿನ್ನನ್ನು ಅಗಲಿ ನಾವು ಇರಲಾರೆ, ನಾವೂ ನಿಮ್ಮ ಸಂಗಡ ಬರ್ತೇವೆ ಎಂದಾಗ ರಾಮದೇವರು ಹೇಳ್ತಾರೆ, ಸಾಧ್ಯವಿಲ್ಲ. ನಾವು ಇನ್ನು ಪಿತೃವಾಕ್ಯವನ್ನು ಪಾಲಿಸಲು ಸಲುವಾಗಿ ಹೊರಟೆವು. ನೀವು ಭರತನನ್ನು ಅನುಸರಿಸಿ ಆತನ ಆಳ್ವಿಕೆಯಲ್ಲಿ ಸುಖದಿಂದಿರಿ ಎಂಬುದಾಗಿ ಮಹಾನುಭಾವನಾದ ರಾಮ ಸೀತೆಯಿಂದೊಡಗೂಡಿ ತಮ್ಮನಾಗಿರಬಹುದಾದ ಲಕ್ಷ್ಮಣನ ಸಹಿತ ನೇರವಾಗಿ ಹೊರಟಿದ್ದಾನೆ. ಹೊರಟ ತಾನು ಕಾಡಿಗೆ ರಾಮ. ಇಲ್ಲಿ ದಶರಥನು ನೋಡುತ್ತಿದ್ದಾನೆ, ನನ್ನ ರಾಮನು ನನ್ನನ್ನು ತೊರೆದು ಹೋದನೆ. ಅರಮನೆಯೆಲ್ಲ ಬರಿದಾರೆ, ಹೇ ರಾಮ ಎಂಬುದಾಗಿ ಕಣ್ಣೀರು ಸುರಿಸಿದ. ರಾಮನು ತೊರೆದನೆ ಬರಿದಾಯಿತೆ ಅರಮನೆ. ರಾಮನು ತೊರೆದನೆ ಬರಿದಾಯಿತೆ ಅರಮನೆ. ರಾಮನು ತೊರೆದನೆ ಬರಿದಾಯಿತೆ ಅರಮನೆ. ಹೇ ರಾಮ, ಹೇ ರಾಮ, ರಾಮ ರಾಮ ಎಂಬೋ ನಾಮಸ್ಮರಣೆಯಿಂದ ರಾಮ ರಾಮ ಎಂಬೋ ನಾಮಸ್ಮರಣೆಯಿಂದ ಕಣ್ಣೀರು ಸುರಿಸುತ್ತ ಕೊರಗಿದೆನೋ ಕಂದ. ಹೇ ರಾಮ, ನನ್ನನ್ನು ಬಿಟ್ಟು ಹೋದನೇ ಕಣ್ಣೀರ ಸುರಿಸುತ್ತ ಕೊರಗಿದೆನೋ ಕಂದ. ರಾಮ, ಈ ಅರಮನೆಯನ್ನ ತೊರೆದು ಹೋದನೆ ನನ್ನ ರಾಮ. ಹೌದು, ಹಿಂದೆ ಆ ಮುನಿಯನಗಿತ್ತ ಶಾಪ, ಆ ಮುನಿಯು ಎನಗಿದ್ದ ಶಾಪ ಎಂದು ನಿಜವಾಗುತ್ತಾ ಇದೆ. ಆರು ಸಹ ಇಲ್ಲದಿರಬಹುದಾದ ಸಂದರ್ಭದಲ್ಲಿ ನಿನ್ನ ಅವಸಾನ ಎಂಬುದಾಗಿ ಹೇಳಿದರಲ್ಲ, ಜಗವನ್ನು ರಚಿಸುವ ಬೊಮ್ಮ ತನ್ನ ತಲೆಯನ್ನು ತಾನೇ ಕಡಿದುಕೊಂಡ. ಆದರೂ ದಶರಥನಾದ ನಾನು ರಾಮನ ಪಟ್ಟಾಭಿಷೇಕವನ್ನು ನೋಡಬೇಕೆಂಬುದಾಗಿ ಬಯಸಿದವನು ಇಂದು ಯಾವ ಮಕ್ಕಳಿಲ್ಲದ ಸಮಯದಲ್ಲಿ ಅದೇ ನನಗೆ ಅವಸಾನ. ಹೌದೋ ಹೌದೋ, ರಾಮದೇವನು ತಾನು ಕುಳಿತಿದ್ದಾನೆ ಪಟ್ಟಾಭಿಷಕ್ತನಾಗಿ, ಆತನ ಪಕ್ಕದಲ್ಲಿ ಕುಳಿತಿದ್ದಾಳೆ ಸೀತಾ, ಅದು ಲಕ್ಷ್ಮಣ, ಭರತ, ಶತ್ರುಘ್ನರು. ಅಯ್ಯೋ ರಾಮ ರಾಮ, ನನ್ನನ್ನ ತೊರೆದು ಹೋದೆಯ.
ಮಹಾನುಭಾವನಾದ ದಶರಥ ರಾಮ ರಾಮ ಎಂಬುದಾಗಿ ಅದೇ ವ್ಯಸನದಲ್ಲಿ ಧಮ್ಮನೆ ಕೆಳಗೆ ಬಿದ್ದ. ಕೆಳಗೆ ಬಿದ್ದವನೇ ಆತನ ಪ್ರಾಣ ಪಕ್ಷಿ ಹಾರಿದೆ ಎಂದು ಆವ ವಿಚಾರವ ಅರಿಯದ ಮಹಾನುಭಾವನಾದ ರಾಮ ನೇರವಾಗಿ ಹೊರಟ ಕಾಡನ್ನ ತಾನು ಪ್ರವೇಶವನ ಮಾಡಿ. ವೀಕ್ಷಕರೇ, ಇಂದಿನ ಕಾರ್ಯಕ್ರಮದಲ್ಲಿ ವನವಾಸ ಹೇಗೆ ನಡೀತು, ಸುಂದರಕಾಂಡ 14 ವರ್ಷಗಳ ವನವಾಸ ಎಷ್ಟು ಕಠಿಣವಾಗಿತ್ತು ಅಂತ ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಭೇಟಿ. ನಮಸ್ಕಾರ.